ಡಾಕ್ಟರ್ 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 ನಿಮ್ಮ ಹಾಸ್ಪಿಟಲ್ಗೆ ಫ್ರೆಶ್ ಆಗಿ ಒಂದು ಆಕ್ಸಿಡೆಂಟ್ ಕೇಸ್ ಬಂದಿದೆ ಅಲ್ವಾ? ಅವ್ರು ಹೇಗಿದ್ದಾರೆ, ಎಲ್ಲಿದ್ದಾರೆ? ಜನರಲ್ ವಾರ್ಡಲ್ಲಿ 3 ಜನ, ICU ಅಲ್ಲಿ ಒಬ್ರಿದ್ದಾರೆ. ಮಾರ್ಚರಿನಲ್ಲಿ ಯಾರು ಇಲ್ವಾ? ನೀವು ಮನುಷ್ಯರನ್ನ ನೋಡಕ್ ಬಂದಿದ್ದೀರಾ, ಶವಗಳನ್ನ ನೋಡಕ್ ಬಂದಿದ್ದೀರಾ? ಅಂದ್ರೆ ಡಾಕ್ಟರ್, ಬದುಕಿರೋದು ನಮ್ಮವ್ರೆ, ಸತ್ತೂರು ಕೂಡ ನಮ್ಮವ್ರೆ. ಮೊದ್ಲು ಹೋಗಿ ಬದುಕಿರೋರ್ನ ನೋಡ್ರಿ. ಅಯ್ಯೋ ಅತ್ಗೆ, ಏನಾಯ್ತು ಅತ್ಗೆ? ಅಜ್ಜಿ, ತಂಗಿಯಮ್ಮ, ಅಜ್ಜಿ ಏನು ನಾಣಿ, ಹೇಗಿದೆ? ಕೈ ಮುರಿದೋಗಿದೆ ಸರ್. ಬ್ಯಾಡ್ ಲಕ್ ಕಣೋ. ಹೌದು ಸರ್, ತುಂಬಾ ದೊಡ್ಡ ಆಕ್ಸಿಡೆಂಟ್. ಆದ್ರೂ ಕೂಡ ಕೈ ಒಂದೇ ಮುರಿದಿದ್ಯಾ ಸರ್? ಅಜ್ಜಿ, ನಿಮ್ಗೆ ಹೇಗಿದೆ? ಎಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿದೆ. ನಿಮ್ ಜೊತೆ ನಾವು ಬಂದಿದ್ರೆ ನಿಮ್ಗೆ ಈ ಅಪಾಯ ಆಗ್ತಾನೆ ಇರ್ಲಿಲ್ಲ. ಹೌದು, ಜೈಯಲ್ಲಿ, ಗಂಗಾ ಅಲ್ಲಿ? ಅಯ್ಯೋ, ಜೈಗೆ ಗಂಗಾಗೆ ಏನಾಯ್ತು? ಜೈ ಸರ್ ICU ಅಲ್ಲಿದ್ದಾರೆ. ಗಂಗಾ ಮೇಡಮ್ ಅವ್ರಿಗೆ ಏನಾಗಿದೆಯೋ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನು? ಅವಳು ನಿಮ್ ಜೊತೆ ಇದ್ಲಲ್ಲ. ಆಂಬ್ಯುಲೆನ್ಸ್ ಅಲ್ಲಿ ನಾವು ಮಾತ್ರ ಬಂದ್ವಿ ಎತ್ಗೆ. ಗಂಗಾ ಬಗ್ಗೆ ಕೇಳಿದ್ರೆ ಯಾರು ಏನು ಹೇಳ್ತಿಲ್ಲ. ಭಗವಂತ, ಗಂಗಾಗಿ ಏನಾಗಿದ್ಯೋ? ಜೀವಂತವಾಗಿದ್ದಾಳಲ್ವಾ? ನೀನೇ ಕಾಪಾಡ್ಬೇಕಪ್ಪ. ಅಳಿಮಯ್ಯ ಹೇಗಿದ್ದಾನೋ ನೋಡೋಣ, ನಡೀರಿ. ಬನ್ನಿ ಅತ್ಗೆ. ಜೈಗೇನು ಅಪಾಯ ಇಲ್ಲ ಅಲ್ವಾ? ಸಾರ್ಗೇನು ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೋಗ್ಲಿ ಬಿಡಿ, ನೀವಾದ್ರೂ ಪ್ರಾಣಾಪಾಯದಿಂದ ಪಾರಾಗಿ ಬದುಕಿದ್ದೀರಾ. ಆಕ್ಸಿಡೆಂಟ್ ಆದ್ಮೇಲೆ ನಮ್ಗೇನು ನೆನ್ಪಿಲ್ಲ. ಗಂಗಾ ಏನಾದ್ಲೋ, ಹೇಗಿದ್ದಾಳೋ? ಇನ್ನೆಲ್ಲಿರ್ತಾಳೆ ಗಂಗಾ? ಇಷ್ಟೊತ್ಗಾಗ್ಲೇ ಮೇಲ್ ಹೋಗಿರ್ತಾಳೆ. ಚಂದ್ರಿಕಾ, ಅಂದ್ರೆ ಶಾಪ ಗಂಗನ್ನ ಕರ್ಕೊಂಡು ಹೋಗಿರುತ್ತೆ ಅಂತಿದ್ದೀನಿ ಅಜ್ಜಿ. ಗಂಗಾ ಸಾವು ಅನಿವಾರ್ಯ ಆದ್ರೆ ಆಗಿರ್ಬೋದು, ಆದ್ರೆ ನಾವ್ ಆ ಮಾತು ಹೇಳ್ಬಾರ್ದು ಅದಕ್ಕೆ. ನಿಜ ನಿಷ್ಠುರವಾಗಿರತ್ತೆ ತಂಗಿಯಮ್ಮ. ಗಂಗಾ ದುರದೃಷ್ಟ ಹೇಗಿದೆ ಅಂದ್ರೆ, ನೀವೆಲ್ಲ ಬದುಕೋದು ಅಂದ್ರೇನು, ಅವಳು ಕಾಣಿಸದೆ ಹೋಗೋದು ಅಂದ್ರೇನು? ಕಾಣಿಸ್ತಿಲ್ಲ ಅಂದ್ರೆ ಸತ್ತೋಗಿದ್ದಾರೆ ಅಂತ ಅರ್ಥ ಅಲ್ಲ ಸರ್. ಮೇಡಮ್ ಎಲ್ಲೋ ಒಂದ್ ಕಡೆ ಜೀವಂತವಾಗಿರ್ತಾರೆ. ಜೈ ಫ್ಯಾಮಿಲಿ ನೀವೇ ಅಲ್ವಾ? ಹೌದು SI ಸರ್. ಜೈ ICU ಅಲ್ಲಿ ಇದ್ದಾನೆ. ನಾನು ಅವನ ಸೋದರ ಮಾವ, ಅವನ ಸೋದರತ್ತೆ. ಇವರು ಜೈ ಅಜ್ಜಿ, ಇವರು ಜೈ ಚಿಕ್ಕಮ್ಮ, ಇವನು PA. ಐ ಆಮ್ ಸಾರಿ. ನಿಮ್ಮೆಲ್ರಿಗೂ ಒಂದು ಬ್ಯಾಡ್ ನ್ಯೂಸ್. ನಮ್ ಗಂಗಾ ಸತ್ತೋಗಿದ್ದಾಳ ಸರ್. ನಿಮಗೆ ಹೇಗೆ ಗೊತ್ತು? ಗಂಗಾಗೆ ಶಾಪ ಇದೆ ಅಲ್ವಾ? ಶಾಪ ಅಂದ್ರೇನು? ಮನುಷ್ಯರನ್ನ ಸಾಯಿಸೋ ಶಾಪ. ಯು ಮೀನ್ ಟ್ರೇತ್? ನಮ್ಮ ಮೇಡಮ್ ಅವ್ರಿಗೆ ಏನಾಯ್ತು ಸರ್?
ನಮ್ ಸೊಸೆ ಎಲ್ಲಿದ್ದಾಳೆ ಎಸ್ಸೆ ಅವ್ರೆ? ಅವಳು ಜೀವಂತವಾಗಿ ಕ್ಷೇಮವಾಗಿದ್ದಾಳೆ ಅಂತ ಹೇಳಿ. ಐ ಆಮ್ ಸಾರಿ. ಆಕ್ಸಿಡೆಂಟ್ ಆದ ಪ್ಲೇಸಲ್ಲಿ ನಮ್ಮ ಟೀಮ್ ಜೊತೆಲಿ ಸರ್ಚ್ ಮಾಡಿದ್ವಿ. ಅಲ್ಲಿ ಬ್ಲಡ್ ಮಾರ್ಕ್ ಮಾತ್ರ ಕಾಣಿಸ್ತಾ ಇದೆ. ಬ್ಲಡ್ ಮಾರ್ಕ್ ಮಾತ್ರ ಕಾಣ್ತಿದೆ ಅಂದರೆ ಬಹುಶಃ ಬಾಡಿ ತುಂಬ ಆಳದಲ್ಲಿ ಬಿದ್ದಿದೆ ಅನಿಸುತ್ತೆ. ಅಲ್ಲಿ ಬಿದ್ದಿರೋ ಯಾವ ಮನುಷ್ಯರು ಕೂಡ ಜೀವಂತವಾಗಿ ಉಳಿದಿಲ್ಲ. ಅವರು ಸತ್ತೋಗಿರ್ತಾರೆ. ಅಷ್ಟೊಂದು ಆಳದಿಂದ ಡೆಡ್ ಬಾಡಿ ತರೋದು ಕಷ್ಟ ಆಗುತ್ತೆ. ಅಲ್ಲಿ ಹುಲಿಗಳ ಸಂಚಾರ ಕೂಡ ಇದೆ. ನೋ ಸರ್, ನಮ್ಮ ಮೇಡಮ್ ಅವರು ಬದುಕೇ ಇರ್ತಾರೆ. ನೀವು ಮತ್ತೆ ಹುಡುಕಿ ಸರ್, ಮತ್ತೆ ಹುಡುಕಿ. ಸಾರಿ, ನಾವೆಲ್ಲ ಪ್ರಯತ್ನವೂ ಮಾಡಿದ್ದೀವಿ. ಕೊನೆಯದಾಗಿ ಹೇಳ್ತಾ ಇದ್ದೀವಿ, ಶಿ ಈಸ್ ನೋ ಮೋರ್. ಗಂಗಾ, ಅಯ್ಯಯ್ಯೋ, ಅಯ್ಯೋ, ಹಾಗಾದ್ರೆ ನಮ್ಮ ಗಂಗನ ಕೊನೆ ಸರಿ ನೋಡೋ ಅದೃಷ್ಟ ಕೂಡ ಇಲ್ವಾ? ಅಯ್ಯೋ, ಶಾಪ ಎಷ್ಟು ಕೆಟ್ಟದೆ. ಅಯ್ಯೋ, ಕೊನೆಗೆ ಗಂಗಾ ಶವನ ಕೂಡ ಸಿಗ್ದಿರೋ ಹಾಗೆ ಮಾಡ್ತು. ಭಯ ಪಟ್ಟಾಗೆ ನಡೆದಿದೆ. ಗಂಗಾ ನಮ್ಮಿಂದ ದೂರ ಆಗಿದ್ದಾಳೆ. ಈ ತಲೆಮಾರಿನ ಸೊಸೆ ಕೂಡ ಶಾಪಕ್ಕೆ ಬಲಿಯಾಗಿದ್ದಾಳೆ. ಅಳ್ಬೇಡ ಅಜ್ಜಿ, ಗಂಗಾಗೆ ಅಷ್ಟೇ ಪ್ರಾಪ್ತಿ ಇತ್ತು. ನಾವು ಮಾತ್ರ ಏನ್ ಮಾಡಕ್ಕಾಗತ್ತೆ ಹೇಳಿ? ಹೌದು ಅಜ್ಜಿ, ನಮ್ಗೆ ಜೈ ಜೀವಂತವಾಗಿ ಸಿಕ್ಕಿದ್ದಾರೆ, ಅದೇ ಸಾಕು. ಜೈ ಕಣ್ಬಿಟ್ಟು ಗಂಗಾ ಎಲ್ಲಿ ಅಂತ ಕೇಳಿದ್ರೆ ಏನ್ ಉತ್ತರ ಹೇಳೋದು? ಇಲ್ದೇ ಇರೋ ಗಂಗನ ಎಲ್ಲಿಂದ ಕರ್ಕೊಂಡ್ ಬರೋದು? ಗಂಗಾ ಇಲ್ಲ ಅಂದ್ರೆ ಅವನ್ ಸಹಿಸ್ಕೊಳ್ಳಲ್ಲ. ಗಂಗಾ ಇಲ್ಲ ಅಂದ್ರೆ ಅವನ್ ಬದುಕೋದಿಲ್ಲ. ಏನಜ್ಜಿ, ಹೋಗಿರೋರ್ ಜೊತೆಗೆ ನಾವು ಹೋಗ್ಬಿಡ್ತೀವ? ಹೇಗಾದ್ರೂ ಜೈಗೆ ನಿಧಾನವಾಗಿ ವಿಷಯ ಹೇಳಿ ಸಮಾಧಾನ ಮಾಡೋಣ. ಆದ್ರೂ ಗಂಗಾ ಸತ್ತೋದ್ಲು ಅಂತ ನಿನ್ನೆಯಿಂದ ಇವತ್ತಿನವರೆಗೂ ಅಂದ್ಕೋತಾನೆ ಇದ್ವಿ ಅಲ್ವಾ? ಆವಾಗ ತಡ್ಕೊಂಡಿರೋರು ಇವಾಗ ತಡ್ಕೊಳ್ಳಲ್ವಾ ಏನು? ಗಂಗಾ ಮೇಡಮ್ ಅವರು ಸತ್ತೋಗಿದ್ದಾರೆ ಅಂತ ಜೈ ಸರ್ ಯಾವಾಗಲೂ ಅನ್ಕೊಂಡಿಲ್ಲ. ಮೇಡಮ್ ಅವರು ಬದುಕೇ ಇದ್ದಾರೆ, ನಡೆದಿದ್ದೆಲ್ಲ ಕೆಟ್ಟ ಕನಸು ಅಂತ ಸಾರು ನಂಬಿಕೆಯಿಂದ ಇದ್ದಾರೆ. ಇವಾಗ ನಿಜವಾಗ್ಲೂ ಗಂಗಾ ಸತ್ತು ಹೋಗಿದಳ್ ಕಣೋ. ಇದನ್ ಕೂಡ ಕೆಟ್ಟ ಕನ್ಸು ಅನ್ಕೊಂತ್ಯಾ? ಲೇ, ಏನೋ ಒಂದ್ಸರಿ ಬದುಕಿದ್ಲು ಅಂದ್ರೆ ಪ್ರತಿ ಸರಿ ಅದ್ಭುತ ನಡೆಯತ್ತಾ? ಹಾಗಾಗತ್ತೆ ಅಂತ ಆಸೆ ಪಡೋದು ಕೂಡ ದುರಾಸೆನೆ. ಜೈ ಕಣ್ ಬಿಟ್ಮೇಲೆ ಅವನಿಗೆ ಹೇಗ್ ಸಮಾಧಾನ ಮಾಡ್ಬೇಕೋ ಅರ್ಥ ಆಗ್ತಿಲ್ಲ. ಏನ್ ಹೇಳಿದ್ರೆ ಅವನ್ ಸಮಾಧಾನ ಮಾಡ್ಕೋತಾನೋ ಗೊತ್ತಾಗ್ತಿಲ್ಲ. ಭಗವಂತ, ಗಂಗಾ ಇಲ್ಲ ಅಂತ ಜೈನ ಹೇಗ್ ಒಪ್ಸೋದು? ಗಂಗಾ ಇಲ್ದಿರೋ ಜೈನ ಹೇಗ್ ಬದುಕಿಸ್ಕೊಳ್ಳೋದು? ಒಟ್ನಲ್ಲಿ ಇಷ್ಟು ದಿನಕ್ಕೆ ಗಂಗಾ ಕತೆ ಮುಗ್ದೋಯ್ತು ಚಂದ್ರಿಕಾ. ನಮ್ ಪ್ಲಾನು ಅರ್ಧ ಪೂರ್ತಿ ಆಗಿದೆ. ಉಳ್ದಿರೋದು ನಿತ್ಯ ಸಾವು. ಹಾ, ಅವಳು ಕೂಡ ಅಷ್ಟು ಸುಲಭವಾಗಿ ಸಾಯಲ್ಲ ಬಿಡ್ರಿ. ಹೌದು,
ಇಷ್ಟೆಲ್ಲ ನಡೀತಿದ್ರು ನಿತ್ಯ ಎಲ್ಲಿ ಹೋಗಿದ್ದಾಳೆ? ಇಷ್ಟೊತ್ತಿಗೆ ನಿತ್ಯ ಕುಣಿತಾ ಇರ್ಬೇಕಲ್ವಾ? ಎಲ್ಲಿ ಹೋಗಿರ್ಬೋದು? ಏನ್ರಿ ಅಲ್ಲೋಡಿ, ಅಲ್ಲಿದ್ದಾಳೆ, ನಡೀರಿ. ಅಕ್ಕ, 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 ಇದೆಯಾ? ಹೋದ್ಯಾ? ಇದ್ರೆ ರೆಸ್ಪಾಂಡ್ ಮಾಡು ಅಕ್ಕ. ಹೋದ್ರೆ ರೆಸ್ಟ್ ಇನ್ ಪೀಸ್. ಆದ್ರೂ ನನ್ ಕೈಯಿಂದ ಸಾಯ್ದೇನೆ ನೀನಾಗಿ ನೀನೇ ಸತ್ಯಲ್ಲ ಏನಕ್ಕ? ನೀನು ಬದುಕಿರ್ಬೇಕಾದ್ರೇನೆ ಬರ್ನ್ ಮಾಡೋಣ ಅಂದ್ಕೊಂಡ್ರೆ ನನ್ನ ಡಿಸಪಾಯಿಂಟ್ ಮಾಡಿದ್ಯಲ್ಲ ಏನಕ್ಕ? ಯಾಕಕ್ಕ ಯಾಕಕ್ಕ ಹೀಗೆ ದಿಕ್ಕಿಲ್ದಿರೋ ಸಾವು ಸತ್ತೆ? ಬ್ಯಾಡ್ ಅಕ್ಕ, ವೆರಿ ಬ್ಯಾಡ್. ನಿನ್ ಜೊತೆ ಟೂ. ಚಂದ್ರಿಕಾ, ಅದು ಸಂತೋಷನ ನೋವಾ? ವಿಕೃತಿ ಕಣ್ರಿ. ಅಯ್ಯೋ, ಕಾಣಿಸ್ದಿರೋ ಶವದ ಮುಂದೆ ನಿತ್ಯ ಶ್ರದ್ಧಾಂಜಲಿ ಅರ್ಪಿಸ್ತಿದ್ದಾಳ. ಅವಳ ತಲೆ ಗಂಗಾ ಸಾವನ್ನ ಪೈಶಾಚಿಕವಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾಳೆ. ಹೌದು, ನಿತ್ಯ ಇಲ್ಲೇ ಇರ್ತಾಳೆ ಅಂತ ನಿನ್ಗೆ ಹೇಗೆ ಗೊತ್ತಿತ್ತು? ಶವದ ಹತ್ರನೇ ಅಲ್ವೇನ್ರಿ ರಣಹದ್ದುಗಳಿರೋದು? ಅವಳು ನಮ್ಮ ಮಾತನ್ನ ಕೇಳಿಸ್ಕೊಂಡ್ಲಾ? ಅವಳದು ಹಾವಿನ ಕಿವಿಗಳು, ಕೇಳಿಸ್ಕೊಂಡಿರ್ತಾಳೆ. ಅಯ್ಯೋ, ಕಾಂಗ್ರೆಸ್ ಅಮ್ಮ, ನಿತ್ಯ ಗಂಗಾ ಸತ್ ಹೋದ್ಲು. ನಿನ್ನ ಚಿರಕಾಲದ ಕೋರಿಕೆ ನೆರವೇರ್ತಮ್ಮ. ಗೊತ್ತು, ಆದ್ರೆ ಡೆಡ್ ಬಾಡಿ ಸಿಗ್ಲಿಲ್ವಂತಮ್ಮ. ಅಷ್ಟು ಕೆಳಗ ಆಳದಲ್ಲಿ ಬಿದ್ದಿರೋಳು ಜೀವಂತವಾಗಿ ಬದುಕಿರೋದಿಲ್ಲಮ್ಮ. ಅದು ಕೂಡ ಗೊತ್ತು. ನೀನು ಹ್ಯಾಪಿನೇ ಅಲ್ವೇನಮ್ಮ? ನಾಟ್ ಹ್ಯಾಪಿ. ಇದೇನಮ್ಮ, ಗಂಗಾ ಸತ್ ಹೋದ್ಲಲ್ವಾ? ಅವಳನ್ನ ನನ್ನ ಕೈಯಾರೆ ಸಾಯಿಸಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು. ನನಗೆ ಆ ಚಾನ್ಸ್ ಕೊಡ್ದೇನೆ ಸತ್ತು ಹೋದ್ಲು. ನಿನ್ ಮೇಲೆ ಆರೋಪ ಬರ್ದಾಗೆ ಮಾಡಿದ್ಲು ಅಂತ ಸಂತೋಷ ಪಡ್ಬೇಕಲ್ವೇನಮ್ಮ? ಎಷ್ಟೇ ಆದ್ರೂ ಅವಳು ನಿನ್ನ ಅಕ್ಕ ಅಲ್ವೇನಮ್ಮ? ಒಡ ಹುಟ್ಟಿದ ಋಣನ ಈ ರೀತಿ ತೀರಿಸ್ಕೊಂಡಿದ್ದಾಳೆ. ಮುಂದಿನ ಕಾರ್ಯಕ್ರಮ ಏನಮ್ಮ? ಅದೇ ನೀನ್ ನೆಕ್ಸ್ಟ್ ಸ್ಟೆಪ್ ಏನಮ್ಮ? ಜೈ, ನನ್ ಜೈ, ಮೈ ಫೈನಲ್ ಡೆಸ್ಟಿನೇಷನ್, ಮೈ ಫಿಯಾನ್ಸಿ, ಮೈ ಫ್ಯೂಚರ್. ನನ್ ಜೈನ ಸೇರ್ಕೊಳ್ಳೋದು. ನನಗೂ ಜೈಗೂ ಮಧ್ಯ ಅಡ್ಡವಾಗಿದ್ದ ಆ ಗಂಗಾ ಮರ್ಗಯ. ಇನ್ಯಾರು ನಮ್ಗೆ ಅಡ್ಡವಾಗಿಲ್ಲ. ನಮ್ ಸಬನ ಇದ್ದಾಳಲ್ವಾ? ಏಯ್ ಪೌಡ್ರು, ಇವಳಿಗೆ ಸ್ವಪ್ನ ಅಡ್ಡಿ ಏನು? ಇವಳೆ ಸ್ವಪ್ನಂಗ್ ಅಡ್ಡಿ. ಜೈ ಪಕ್ಕದಲ್ಲಿದ್ದ ಪ್ಲೇಸ್ ಖಾಲಿ ಆಯ್ತು.
ಅದು ನಂದು. ಆದ್ರೆ ಜೈ ನಿನ್ನ ಆಕ್ಸೆಪ್ಟ್ ಮಾಡ್ಬೇಕಲ್ವೇನಮ್ಮ? ಮಾಡ್ತಾನೆ. ಹೇಗ್ ಮಾಡ್ತಾನೆ ನಿತ್ಯ? ಮಾಡೋ ಹಾಗೆ ಮಾಡ್ತೀನಿ. ಋಣಶೇಷ ಶತ್ರುಶೇಷ ಅಂತಾರಲ್ವಾ, ನನ್ ಶತ್ರುಶೇಷ ಸಂಪೂರ್ಣವಾಗಿ ನೆಲಸಮ ಆಗೋಯ್ತು. ಮಗು ಜೊತೆ ಸಹ ಗಂಗಾ ಸತ್ತೋದ್ಲು. ಬೇಬಿ ಇದ್ದಿದ್ರೆ ಜೈ ಆ ಬೇಬಿಲಿ ಗಂಗಾನ ನೋಡ್ತಾ ಬದುಕ್ಬಿಡ್ತಾ ಇದ್ನೇನೋ. ಬಟ್ ನೋ ಚಾನ್ಸ್. ಇವಾಗ ಜೈಗೆ ಎಲ್ಲ ನಾನೇ. ನನ್ನಲ್ಲೇ ಗಂಗನ್ನ ನೋಡ್ಬೇಕು, ನನ್ ಜೊತೆನೆ ಬೇಬಿನ ಹೆರ್ಬೇಕು. ನೋ ಅದರ್ ಚಾನ್ಸ್, ನೋ ಅದರ್ ಚಾಯ್ಸ್. ಅಷ್ಟಕ್ಕೂ ನನ್ ಜೈ ಹೇಗಿದ್ದಾನೆ? ICU ಇದಾನಮ್ಮ. ನೋ ಪ್ರಾಬ್ಲಮ್. ನನಗೋಸ್ಕರ ಬೇಗ ಚೇತರಿಸ್ಕೊಳ್ತಾನೆ. ಗೆಟ್ ವೆಲ್ ಸೂನ್ ಜೈ. ಗಂಗಾ ಸತ್ತೋದ್ಲು ಅಂತ ಅಲ್ಲಿ ಎಲ್ರೂ ಅಳ್ತಿದಾರಮ್ಮ. ಜೈ ಕಂಡ್ಬಿಟ್ರೆ ಅವನ್ಗೇನ್ ಹೇಳ್ಬೇಕು ಅಂತ ಎಲ್ರೂ ಭಯ ಪಡ್ತಿದ್ದಾರೆ. ಭಯ ಯಾಕೆ? ಅವಳು ಸತ್ಲು ಅಂತ ಹೇಳಿ. ನಾನು ಬದುಕೆ ಇದ್ದೀನಿ ಅಲ್ವಾ? ಹೌದು, ನನ್ ಮಾಮ್ ಎಲ್ಲಿ? ಅಲ್ಲೇ ಇದ್ದಾಳ? ಎಷ್ಟೇ ಆದ್ರೂ ಹೆತ್ತು ಮಗು ಹುಟ್ಟಿದಾಗೇನೆ ದೂರ ಆಗಿ 20 ಇಯರ್ಸ್ ಆದ್ಮೇಲೆ ಹತ್ರ ಆಗಿರೋ ಮಗಳು ಸತ್ತೋದ್ರೆ ಇನ್ನೆಲ್ಲಿರ್ತಾಳೆ? ಅಲ್ಲೇ ಇರ್ತಾಳೆ. ಅಜ್ಜಿ, ಕಲ್ಪನಾ ಅವ್ರೆ, ನಾಣಿ, ಏನಾಯ್ತು? ಜೈ ಎಲ್ಲಿ? ಗಂಗಾ ಎಲ್ಲಿ? ನಿಮ್ಮನ್ನ ಕೇಳ್ತಾ ಇರೋದು, ಹೇಳಿ. ಗಂಗಾ, ಗಂಗಾ, ಗಂಗಾ ರೂಪ